ಹೋಗಲ್ಲ. ಇಶಾನಿ, ನೀನ್ ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ. ನಾನು ಈ ಮನೆನ ಬಿಟ್ಟು ವಿರಾಟ್ನ ಬಿಟ್ಟು ಎಲ್ಲಿಗೂ ಹೋಗಲ್ಲ. ನಾನ್ ಪ್ರೆಗ್ನೆಂಟ್. ಈ ವಿಷಯ ವಿರಾಟ್ಗೆ ಗೊತ್ತಾದ್ರೆ, ಮನೆಯವ್ರಿಗೆ ಗೊತ್ತಾದ್ರೆ ಏನಾಗತ್ತೆ ಅಂತ ಗೊತ್ತಿದ್ದು ಈ ತರ ಮಾತಾಡ್ತಿದ್ಯಾ? ಅದ್ರ ಬಗ್ಗೆ ನನಗ್ ಗೊತ್ತಿಲ್ಲ. ಆದ್ರೆ ನನಗೆ ನನ್ನ ವಿರಾಟ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲ ಅಷ್ಟೇ. ಯಾಕೆ? ನಾನು ಅವ್ರನ್ನ ತುಂಬಾ ಪ್ರೀತಿಸ್ತಾ ಇದ್ದೀನಿ. ಅದಕ್ಕೆ ಬಿಟ್ಟು ಹೋಗೋದಕ್ಕೆ ಸಾಧ್ಯನೇ ಇಲ್ಲ. ಈ ಹೊಸ ನಾಟಕ ನನ್ನ ಹತ್ರ ಬೇಡ ಸಿಂಧು. ನಿನ್ಗೆ ಇಷ್ಟ ಇಲ್ಲ ಅಂತ ತಾನೆ ನನ್ಗೆ ವಿರಾಟ್ ಜೊತೆ ಮದ್ವೆ ಮಾಡಿಸ್ತೀನಿ. ಯಾವತ್ತಿದ್ರೂ ಅವ್ನು ನಿನ್ನೋನೆ ಅಂತ ಮಾತು ಕೊಟ್ಟಿದ್ದು ನಿಜ. ಆಗ ನನಗೆ ವಿರಾಟ್ ಮೇಲೆ ಪ್ರೀತಿ ಇರ್ಲಿಲ್ಲ. ಏಯ್, ಏನೇ ಮಾತಾಡ್ತಿದ್ಯಾ? ನಿನ್ ಮೂಡ್ ಆನ್ ಅಂಡ್ ಆಫ್ ಆದಾಗೆ ನನ್ ಲೈಫ್ ಡಿಸೈಡ್ ಮಾಡಕ್ಕೆ ನೀನ್ ಯಾರೇ? ನಿನ್ಗೆ ಕೋಪ ಬರೋದಕ್ಕೆ ಕಾರಣ ಇದೆ ಇಶಾನಿ, ಒಪ್ಕೋತೀನಿ. ವಿರಾಟು ನನ್ನನ್ನ ಪ್ರೀತಿ ಮಾಡಿರ್ಲಿಲ್ಲ ಅಂದಿದ್ರೆ, ನಾನೊಬ್ಳೆ ವಿರಾಟ್ನ ಪ್ರೀತಿ ಮಾಡ್ತಿದ್ರೆ ಬಹುಶಃ ನನಗವ್ರನ್ನ ಬಿಟ್ಟು ಹೋಗೋದು ಅಷ್ಟು ದೊಡ್ಡ ವಿಷಯ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಆದ್ರೆ ಈಗ ಒಬ್ರನ್ನೊಬ್ರು ತುಂಬಾ ಪ್ರೀತಿ ಮಾಡ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೂ ಬಿಟ್ಕೊಡೋ ಮಾತೇ ಇಲ್ಲ. ನಾನು ವಿರಾಟ್ನ ಪ್ರೀತಿಸ್ತಿದ್ದೀನಲ್ಲ, ಹೇಗ್ ಬಿಟ್ಕೊಡ್ಲಿ? ಸರಿ, ನೀನ್ ವಿರಾಟ್ನ ಎಷ್ಟ್ ಪ್ರೀತಿಸ್ತೀಯ? ಅದನ್ನ ಅಳಿಯೋದಕ್ಕೆ ತೂಗೋದಕ್ಕೆ ಗೊತ್ತಿಲ್ಲ ಇಶಾನಿ. ಆದ್ರೆ ಅವ್ರನ್ನ ಬಿಟ್ಕೊಡ್ಬೇಕು ಅನ್ನೋ ನೋವಿದ್ಯಲ್ಲ, ಅದೇ ಹೇಳುತ್ತೆ ನಾನು ಅವ್ರನ್ನ ಎಷ್ಟು ಪ್ರೀತಿಸ್ತೀನಿ ಅಂತ. ಓಕೆ, ನಿನ್ಗೊಂದು ಅವಕಾಶ ಕೊಡ್ತೀನಿ. ನಿನ್ನ ಪ್ರೀತಿನ ನನಗ ಅರ್ಥ ಮಾಡ್ಸಿದ್ರೆ ನಾನ್ ವೀರ್ನ ಬಿಟ್ಕೊಡು ಅಂತ ನಿನ್ನ ಇನ್ ಮುಂದೆ ಕೇಳೋದಿಲ್ಲ. ಸರಿ, ಏನ್ ಮಾಡ್ಬೇಕು ಹೇಳು. ಅಬ್ಬಬ್ಬಾ, ಏನಾತ್ರ? ಇರ್ಲಿ, ಏನ್ ಮಾಡ್ಬೇಕು ಅಂತ ಹೇಳು ಇಶಾನಿ. ಸಿಂಪಲ್ ಸಿಂಧು, ಇವತ್ತಿಂದ ನಿನಗೆ 5 ದಿನ ಟೈಮ್ ಕೊಡ್ತೀನಿ. ಈ 5 ದಿನದಲ್ಲಿ ನೀನು ನಾನ್ ಹೇಳ್ದಾಗ ಮಾಡ್ಬೇಕು. ಸರಿ, ಹೇಳು. ಅದ್ ಎಷ್ಟೇ ಕಷ್ಟ ಆದ್ರೂ ನಾನ್ ಮಾಡ್ತೀನಿ. ಈ 5 ದಿನದಲ್ಲಿ 1 ನಿಮಿಷನೂ ವಿರಾಟ್ ನಿನ್ ಮೇಲೆ ಕೋಪ ಮಾಡ್ಕೋಬಾರ್ದು. ಮಾಡ್ಕೊಂಡಿಲ್ಲ ಅಂದ್ರೆ ವಿರಾಟ್ನ ಬಿಟ್ಬಿಡ್ತ್ಯಾ? ಇರು, ಇನ್ನೂ ಕಂಡೀಷನ್ಸ್ ಇದೆ, ಪೂರ್ತಿ ಕೇಳಿಸ್ಕೊ. ಈ 5 ದಿನ ನಾನ್ ಹೇಳ್ದಾಗೆ ನೀನ್ ಕೇಳಬೇಕು. ನಾನ್ ಹೇಳಿದ್ದನ್ನೇ ನೀನ್ ಮಾಡ್ಬೇಕು. ಆಗ್ಲೂ ವಿರಾಟ್ ನಿನ್ ಮೇಲೆ ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ಈ ಮನೆನ ಬಿಟ್ಟು ನಿಮ್ ಜೀವನದಿಂದ ಪರ್ಮನೆಂಟ್ ಆಗಿ ದೂರ ಹೋಗ್ತೀನಿ. ವಿರಾಟ್ ಮಗು ಜೊತೆ ನನ್ ಜೀವನ ಕಳಿತೀನಿ. ಮತ್ಯಾವತ್ತು ನನ್ ಮಗುಗೆ ಅಪ್ಪ ಬೇಕು, ನನಗ್ ವಿರಾಟ್ ಬೇಕು ಅಂತ ಇನ್ಯಾವತ್ತೂ ಕೇಳೋದಿಲ್ಲ. ಅಕಸ್ಮಾತ್ ಈ 5 ದಿನದಲ್ಲಿ ವಿರಾಟ್ 1 ದಿನ, 1 ನಿಮಿಷ ಅಥವಾ 1 ಸೆಕೆಂಡ್ ಕೂಡ ನಿನ್ ಮೇಲೆ ಕೋಪ ಮಾಡ್ಕೊಂಡ್ರು ನೀನ್ ಈ ಮನೆ ಬಿಟ್ಟು ಹೋಗ್ತಿರ್ಬೇಕು. ಹಾಗೆ ಈ ಡಿವೋರ್ಸ್ ಪೇಪರ್ ಮೇಲೆ ನೀನ್ ಸೈನ್ ಮಾಡ್ಬೇಕು. ಯಾಕ್ ಸಿಂಧು, ನಿನ್ ಖುಷಿ ಈ ಪೇಪರ್ಸ್ ನೋಡಿದ್ಮೇಲೆ ಮಾಯ ಆಗೋಯ್ತು? ಅಲ್ಲ ಇಶಾನಿ, ಬೇರೆ ಮಾತ್ ಬೇಡ. ನನ್ಗೆ ವೀರ್ನ ಕೊಡು ಕೊಡು ಅಂತ ಬೇಡ್ಕೊಂಡು ಸಾಕಾಗೋಯ್ತು. ಮತ್ತೆ ನಿನ್ಗೂ ಕೇಳ್ಕೊಳ್ಳೋ ಭಯ ಬೇಕಾಗಿಲ್ಲ. ಅದಕ್ಕೆ ಈ ಅಗ್ರಿಮೆಂಟ್. ವಿರಾಟ್ ನಿನ್ನನ್ನ ಅಷ್ಟೊಂದು ಪ್ರೀತಿಸ್ತಾನೆ ಅನ್ನೋ ನಂಬಿಕೆ ನಿನ್ಗಿದೆ ಅಂದ್ಮೇಲೆ ಈ ಅಗ್ರಿಮೆಂಟ್ಗೆ ಸೈನ್ ಮಾಡೋದಕ್ಕೆ ಯಾಕೆ ಭಯ ಪಡ್ತಿದ್ಯಾ? ಯೋಚನೆ ಮಾಡು. ವೀರ್ನ ಕೊನೆ ತನಕ ಉಳಿಸ್ಕೊಳ್ಳೋದು ನಿನ್ ಕೈಯಲ್ಲಿದೆ. ಸರಿ ಇಶಾನಿ, ಆಯ್ತು. ನಿನ್ನೆ ಅಗ್ರಿಮೆಂಟ್ನ ನಾನು ಒಪ್ಕೋತೀನಿ. ಹಾಗೆ ನಿನ್ ಚಾಲೆಂಜು ನನಗೆ ಓಕೆನೆ. ಮತ್ತಿನ್ನೇನು, ಸೈನ್ ಮಾಡಿ. ವಿರಾಟ್ ನೀನ್ ಹೇಳ್ದಾಗೆ ಈ 5 ದಿನದಲ್ಲಿ ನನ್ ಮೇಲೆ ಸ್ವಲ್ಪನೂ ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ
ನೀನ್ ನಿಜವಾಗ್ಲೂ ಮನೆ ಬಿಟ್ಟು ಹೋಗ್ತೀಯ ಅಂತ ನಾನ್ ಹೇಗ್ ನಂಬೋದು? ಏನೋ ಗಂಡನ್ನ ಉಳಿಸ್ಕೊಳ್ಳಿ ಅಂತ ಪ್ಲಾನ್ ಹೇಳ್ಕೊಟ್ರೆ ಈಗ ನನ್ ಮೇಲೆ ಡೌಟ್ ಪಡ್ತಿದ್ಯಾ? ಹಾಗಿದ್ರೆ ಇಬ್ಬರದು ಮಾತಲ್ಲೇ ಒಪ್ಪಂದ ಆಗ್ಲಿ. ಬೇಕಾಗಿಲ್ಲ, ನನ್ನ ಹತ್ರ ಬಾಂಡ್ ಪೇಪರ್ಸ್ ಇದೆ, ಜಸ್ಟ್ ಸೈನ್ ಮಾಡ್ತೀನಿ. ಗುಡ್. ಆದ್ರೆ ನಿನ್ನ ಅಗ್ರಿಮೆಂಟ್ಗೆ ರಿಟರ್ನ್ ಅಗ್ರಿಮೆಂಟ್ ಇದ್ರೇನೆ ಸರಿಯಾಗಿ ತೂಗೋದು. ಅಗ್ರಿಮೆಂಟ್ ಪ್ರಕಾರ ನಾವು ಸೂಚಿಸಿರೋ ದಿನಾಂಕದಿಂದ ಮುಂದಿನ 5 ದಿನಗಳವರೆಗೆ ಶ್ರೀಮತಿ ಸಿಂಧು ವಿರಾಟ್ ಮೇಲೆ ವಿರಾಟ್ ಕೋಪ ಮಾಡ್ಕೊಂಡಿಲ್ಲ ಅಂದ್ರೆ ಅವರಿಬ್ಬರ ಪ್ರೀತಿಯನ್ನು ನಾನು ಮನಸ್ಸಾರೆ ಹೃದಯಪೂರ್ವಕವಾಗಿ ಒಪ್ಪಿಕೊಂಡು ಇವರಿಬ್ಬರ ಜೀವನದಿಂದ ದೂರ ಹೋಗುತ್ತೇನೆ. ಯಾವುದೇ ಕಾರಣಕ್ಕೂ ನನ್ನಿಂದ ಶ್ರೀಮತಿ ಸಿಂಧು ವಿರಾಟ್ ಹಾಗೂ ವಿರಾಟ್ ಅವರಿಗೆ ತೊಂದರೆ ಇರುವುದಿಲ್ಲ. ಹಾಗೆಯೇ ಅವರ ಜೀವನದಲ್ಲಿ ನನ್ನ ಯಾವುದೇ ಪಾತ್ರವಿರುವುದಿಲ್ಲ. ಇಂತಿ ಇಶಾನಿ ಓಂಕಾರ್. ನೀನು ಈ ಪತ್ರಕ್ಕೆ ಸೈನ್ ಮಾಡಿದ್ರೆ ನಾನು ನೀನ್ ತಂದಿರೋ ಅಗ್ರಿಮೆಂಟ್ಗೆ ಸೈನ್ ಮಾಡ್ತೀನಿ. ತಗೋ, ನೀನು ಸೈನ್ ಮಾಡಿ ನನಗೆ ಕೊಡು. ನಾನ್ ಹೇಳಿದ್ದನ್ನ ಕೇಳಕ್ಕೆ ರೆಡಿ ಇರು. ನೀನು ಅಷ್ಟೇ, ಬಟ್ಟೆ ಪ್ಯಾಕ್ ಮಾಡ್ಕೊಂಡು ರೆಡಿ ಇರು. ಮಿಸ್ಟರ್ ಪ್ರಭು, ಅದೇ ಬ್ಯಾಂಕಿಂದ ದುಡ್ಡು ಡ್ರಾ ಮಾಡಿದ್ದಾರೆ ಅಲ್ಲ, ಯಾವ ಡಿಪಾರ್ಟ್ಮೆಂಟ್ಗೆ ದುಡ್ಡು ತಗೊಂಡಿದ್ದಾರೆ ಅನ್ನೋ ಡೀಟೇಲ್ಸ್ ಇಲ್ಲ. ಆ ಡೀಟೇಲ್ಸ್ ಕಳಿಸಿ ನನಗೆ. ಜಾನ್ವಿ ಹತ್ರ ನಾನು ಮಾತಾಡ್ತೀನಿ. ಓಕೆ, ಐ ಜಸ್ಟ್ ಕಾಲ್ ಯು ಬ್ಯಾಕ್. ಸಿಂಧು ಬಾಮ್ಮ, ಕೂತ್ಕೋ.